ಹಾರಂಗಿ ಡ್ಯಾಮ್ ಕಡೆಗೆ. ಹಾರಂಗಿ ಡ್ಯಾಮು ಕಸ್ಟಮರಲ್ಲಿ ಟಿಕೆಟ್ ತಗೋತಿದ್ರು. ಫರ್ ಪರ್ಸನ್ 10 ರುಪೀಸ್, ಕಾರ್ ಪಾರ್ಕಿಂಗ್ 20 ರುಪೀಸ್. ಅಲ್ಲಿ ವಾಟರ್ ಬಿಟ್ಟಿದ್ರು ಚಿಕ್ಕ ಗೇಟಲ್ಲಿ. ಡ್ಯಾಮ್ ಕಡೆ ಬಂದೆ, ಇನ್ನೂ ಗೇಟೇ ಓಪನ್ ಮಾಡಿರಲಿಲ್ಲ ವಾಟರ್ದು. ಅಲ್ಲಿ ಚಿಕ್ಕ ಗೇಟ್ ಓಪನ್ ಮಾಡಿದರು. ಅದನ್ನು ನೋಡಿಕೊಂಡು ಹಾಗೆ ಪಾರ್ಕ್ ನೋಡಿಕೊಂಡು ಅಲ್ಲೆಲ್ಲೇ ಹುಲ್ಲು ಬೆಳ್ಕೊಂಡಿತ್ತು. ಇನ್ನೂ ಏನು ಕೂತ್ಕೊಳ್ಳೋ ಥರ ಏನು ಕ್ಲೀನ್ ಆಗಿರಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ದುಬಾರೆ ಕಡೆ. ಮತ್ತೆ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಮತ್ತು ಈಗ ರೀಸೆಂಟಾಗಿ ಇನ್ಸಿಡೆಂಟ್ ನಡೆದಿತ್ತಲ್ಲ, ಅದರಿಂದ ಅಲ್ಲಿ ಅದೇ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ಹೋಟೆಲಿಗೆ ಬಂದ್ವಿ ಊಟ ಮಾಡೋಣ ಅಂತ. ಕಸ್ಟಮರ್ಗೆಲ್ಲ ಊಟ ಮಾಡಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಮಡಿಕೇರಿ ಕಡೆಗೆ. ತುಂಬ ಒಳ್ಳೆ ಫ್ರೆಂಡ್ಲಿ ಕಸ್ಟಮರ್ ಸಿಕ್ಕಿದ್ರು. ಹಾಗೆ ಅವರು ಎಂಜಾಯ್ ಮಾಡ್ತಾಯಿದ್ರು. ಮಳೆ ಬರ್ತಾಯಿತ್ತು ತುಂಬ, ಅಲ್ಲೆಲ್ಲ ಟ್ರಾಫಿಕ್ ಆಗಿತ್ತು. ತುಂಬ ಗಾಡಿ ಇದೆ ಮಡಿಕೇರಿಲಿ ಇವಾಗ. ಅಲ್ಲಿಂದ ಬಂದದ್ದು ಹೋಟೆಲ್ಗೆ. ಅವ್ರಿಗೆ ಚೆಕ್ ಇನ್ ಮಾಡಿಬಿಟ್ಟು ನೆಕ್ಸ್ಟು ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. ಬಸ್ ಸ್ಟ್ಯಾಂಡು ಅಲ್ಲಿ ನೋಡಿ ಫುಲ್ಲು ಫಾಗ್ ತುಂಬ್ಕೊಂಡಿದೆ. ಒಂದ್ಸಲ ಮಳೆ ನಿಂತೇ ಇಲ್ಲ, ಸುಮ್ಮನೆ ಹೋಗ್ತಾನೆ ಇದೆ. ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದೆ ರಾಜಾಸೆಟ್ ಪಾರ್ಕಿಗೆ. ಅವ್ರು ಪಿಕಪ್ ಮಾಡಿಕೊಂಡು ಪಾರ್ಕ್ ನೋಡಬೇಕು ಅಂದರು. ಅದರಿಂದ ಅಲ್ಲಿಂದ ನಾನು ಹೊರಟಿದ್ದೆ ಇವಾಗ ಪಾರ್ಕಿಂಗ್ ಕಡೆಗೆ. ತುಂಬ ಜಾಮ್ ಆಗಿತ್ತು, ಪಾರ್ಕಿಂಗೇ ಸಿಗಲಿಲ್ಲ. ಪಾರ್ಕಿಂಗ್ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಹೊರಟೆ ರಾಜಾಸೆಟ್ ಪಾರ್ಕ್ ಕಡೆಗೆ. ರಾಜಾಸೆಟ್ ಪಾರ್ಕ್ ನೋಡಿಕೊಂಡು ತುಂಬ ಅಲ್ಲಿ ನೋಡಿ ಒಳಗಡೆ ಪಾರ್ಕಿಂಗಲ್ಲೆಲ್ಲ ಫ್ಲವರ್ಸ್ ಎಲ್ಲ ಇದೆ, ಜಿಪ್ ಲೈನ್ ಇದೆ, ಆ್ಯಕ್ಟಿವಿಟೀಸ್ ತುಂಬ ಇದೆ. ಆನೆಕೊಂಡ ನೋಡಿ ನಿಮ್ಮನ್ನೇ ನೋಡ್ತಾ ಇದೆ. ಫಾಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಎಲ್ಲ ರೈನ್ ಕೋಟ್ ಹಾಕೊಂಡು ಹೋಗ್ತಾಯಿದ್ರು. ನಾನು ತುಂಬ ಮಳೇಲಿ ನೆಂದುಬಿಟ್ಟಿದ್ದೆ. ಅವರು ಕಾರಿಗೆ ಬಂದು ತಲೆ ಎಲ್ಲ ಒರೆಸ್ಕೊಂಡೆ ನೀಟಾಗಿ. ಇಲ್ಲ ತಲೆನೋವು ಬಂದುಬಿಡುತ್ತೆ ರಾತ್ರಿ ಎಲ್ಲ. ಅಲ್ಲಿಂದ ರೂಮಿಗೆ ಕರ್ಕೊಬಂದೆ ಕಸ್ಟಮರ್ನ. ರೂಮಿಂದ ಮತ್ತೆ ಅಲ್ಲಿಂದ ಹೊರಟದ್ದು ನಾವು ಅಬ್ಬೆ ಫಾಲ್ಸ್ ಕಡೆಗೆ. ಇಲ್ಲಿ ನೋಡಿ ತುಂಬ ವೆಹಿಕಲ್ ಇತ್ತು ಅಬ್ಬೆ ಫಾಲ್ಸಲ್ಲಿ. ಇಲ್ಲಿ ನೋಡಿ ಇದೆ ಎಂಟ್ರೆನ್ಸು. 10 ರುಪೀಸ್ ಪರ್ ಪರ್ಸನ್ ಟಿಕೆಟ್ ಇದೆ, 50 ರುಪೀಸ್ ವೆಹಿಕಲ್ ಟಿಕೆಟ್ ಇದೆ ಅಲ್ಲಿ. ಇಲ್ಲಿಂದ ನಾವು ಹೊರಟದ್ದು ಚಿಕ್ಕಳಿಕೊಳ ಫಾಲ್ಸ್ ಹತ್ರ. ಇಲ್ಲಿ ನೋಡಿ ಆ ಥರ ಜನ ಆ ಥರ ಕೂತ್ಕೊಬೇಡಿ, ನಿಮ್ಮ ಕೇರ್ ನೀವು ನೋಡ್ಕೊಳ್ಳಿ. ಆ ಥರ ಎಲ್ಲ ಕೂತ್ಕೋಬಾರ್ದು, ನೀವೇ ತಿಳ್ಕೊಬೇಕು ಅದನ್ನು. ಚಿಕ್ಕಳಿಕೊಳ ಫಾಲ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಡಿಕೇರಿಗೆ ಹೋಗ್ಬೇಕಾದ್ರೆ ಕುಶಾಲನಗರ ಅಂತ ಸಿಗುತ್ತೆ, ಅಲ್ಲಿ ದುಬಾರೆಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಇದು ಫಾಲ್ಸ್. ಮಡಿಕೇರಿಗೆ ಹೋದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ, ಇದನ್ನು ಒಂದ್ಸಲ ನೋಡ್ಕೊಬನ್ನಿ. ಇಲ್ಲಿಗೆ ಮಡಿಕೇರಿ ಟೂರಿಸ್ಟ್ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಊಟಿ ಬ್ಲಾಗಲ್ಲಿ ಸಿಗೋಣ. ಮಿನಿ ಬ್ಲಾಗಲ್ಲಿ ಈ ಪ್ಲೇಸ್ ಎಲ್ಲ ಮಡಿಕೇರಿಲಿದೆ, ಹೋಗಿ ವಿಸಿಟ್ ಮಾಡಿ ನೋಡಿ ಗೈಸ್.